ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಅಸಮಾಧಾನ ಭುಗಿಲೆದ್ದಿದೆ. ರಾಜೀನಾಮೆ ನೀಡೋದಾಗಿ ಹಲವು ಶಾಸಕರು ಬೆದರಿಕೆ ಹಾಕಿದ್ದಾರೆ. ನಿನ್ನೆ ರಾತ್ರಿಯೇ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಗಳು ಕೂಡ ನಡೆದಿವೆ. ಅಸಮಾಧಾನಿತರ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಮಾತನಾಡೋದು, ಚರ್ಚೆ ಮಾಡೋದು, ಕೆಲವರನ್ನ ಖುದ್ದು ಭೇಟಿ ಮಾಡಿ ಕೆಲವರ ಜೊತೆ ಫೋನ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾರನ್ನ ಅಸಮಾಧಾನಿತರು ತರಾಟೆಗೆ ತೆಗೆದುಕೊಂಡರು. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹಲವು ಶಾಸಕರು ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಿಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಮುಂದಾದರು. ಅಸಮಾಧಾನಿತರ ಜೊತೆ ಮಾತನಾಡಿದ್ರು, ಕೆಲವರನ್ನ ಭೇಟಿಯಾದರು, ಕೆಲವರ ಜೊತೆ ಫೋನ್ನ ಮೂಲಕ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಿಂದೆನೇ ಸಚಿವ ಸ್ಥಾನ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಿ, ಆದ್ರೆ ಈಗ ನೋಡಿದ್ರೆ ಪಟ್ಟಿಯಲ್ಲಿ ಹೆಸರೇ ಇಲ್ಲ. ಜಾತಿ ಸಮೀಕರಣವನ್ನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಮುಂಬೈ, ಕಲ್ಯಾಣ ಕರ್ನಾಟಕದಲ್ಲಿ ಜಾತಿ ಸಮೀಕರಣ ಸರಿಯಾಗಿಲ್ಲ. ಕುರುಬ, ರೆಡ್ಡಿ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಮಂಕಾಳ್ ವೈದ್ಯರನ್ನ ಕೈಬಿಟ್ಟು ಪ್ರಬಲ ಸಮುದಾಯಕ್ಕೆ ಮಣೆ ಹಾಕಿದ್ರಿ. ಸಂಪುಟದಲ್ಲಿ ಬಹುತೇಕ ಬಿಲಿಯನೇರ್ಗಳನ್ನೇ ಪರಿಗಣಿಸಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಾಲ್ಮೀಕಿ ಹಗರಣದ ಆರೋಪಿ ಸಂಪುಟಕ್ಕೆ ಸೇರಿಸಿದ್ದು ಎಷ್ಟು ಸರಿ? ಸಾಲು ಸಾಲು ಪ್ರಶ್ನೆಗಳನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮುಂದಿಟ್ಟರು ಶಾಸಕರು. 2028ರ ಚುನಾವಣೆಯಲ್ಲಿ ಕಷ್ಟವಾಗುತ್ತೆ ಅಂತ ಹಿರಿಯ ಶಾಸಕರು ಹೇಳಿದ್ದಾರೆ. ಶಾಸಕರು ಹೇಳ್ತಾ ಇರೋದು ಜಾತಿ ಸಮೀಕರಣ ಸರಿಯಾಗಿಲ್ಲ ಅಂತ. ಅದರಲ್ಲೂ ವಿಶೇಷವಾಗಿ ಮುಂಬೈ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬ, ರೆಡ್ಡಿ ಹಾಗೂ ಮುಸ್ಲಿಂ ಸಮುದಾಯಕ್ಕೆ ಈ ಭಾಗಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡಿದ್ರೋ ಅಂಥವರನ್ನ ಸಂಪುಟಕ್ಕೆ ಪರಿಗಣಿಸಿದ್ದಾರೆ. ಇದು ಎಷ್ಟು ಸರಿ? ಮಂಕಾಳ್ ವೈದ್ಯರನ್ನ ಕೈ ಬಿಟ್ಟು ಪ್ರಬಲ ಸಮುದಾಯಕ್ಕೆ ಮಣೆ ಹಾಕಿದ್ರಿ, ಅದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅಂತರೂ ಸ್ಫೋಟ ಆಗ್ಬಿಟ್ಟಿದೆ. ಸೊ ಈಗ ಡ್ಯಾಮೇಜ್ ಕಂಟ್ರೋಲ್ ಆಗಬೇಕು, ಅದಕ್ಕೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಯಾರ್ಯಾರಿಗೆ ಫೋನ್ ಹೋಗಿದೆ, ಯಾರ್ಯಾರನ್ನ ಸಮಾಧಾನ ಮಾಡಿಸುವಂತಹ ಪ್ರಯತ್ನಗಳಾಗಿದೆ, ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ವೀಣಾ, ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು ಇಡೀ ಕಾಂಗ್ರೆಸ್ ಪಾಳದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕೆಂದರೆ ಈಗ ವ್ಯಕ್ತವಾಗ್ತಾ ಇರತಕ್ಕ ಅಭಿಪ್ರಾಯಗಳು ಮತ್ತು ಆಕ್ರೋಶಗಳು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆಗಳ ಒಟ್ಟಾರೆ ಮುಂದುವರೆದ ಭಾಗ ಅಂತಿಮವಾಗಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮೇಲೆ ಬೀರತಕ್ಕಂಥ ಬಹುತೇಕ ಖಚಿತ ಆಗಿದೆ. ರಾಜ್ಯದಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಚುನಾವಣೆ ನಡೆಯುವಂಥ ಕಾರಣಕ್ಕಾಗಿ ಸಚಿವ ಸಂಪುಟದಲ್ಲಿ ಅವಕಾಶ ಜಾತಿ ಸಮೀಕರಣ ಸರಿಯಾಗಿ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಕಂಡು ಬರ್ತಾ ಇದೆ. ಮತ್ತು ಈ ಬಾರಿಯ ಸಚಿವ ಸಂಪುಟವನ್ನ ಆಕ್ಷೇಪವನ್ನ ಆಕಾಂಕ್ಷಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆದ ನಂತರದಲ್ಲಿ ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಹುತೇಕ ಹಿರಿಯ ನಾಯಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಯಶವಂತರಾಯ ಪಾಟೀಲ್ ಅವರನ್ನು ನೇರವಾಗಿ ಭೇಟಿ ಮಾಡಿದ್ರು. ಹಿರಿಯ ಮಾಜಿ ಸಚಿವರುಗಳನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ರು. ಇದು ಒಂದು ಸಮಾಧಾನ ಪಡಿಸ್ತಕ್ಕಂಥ ಪ್ರಕ್ರಿಯೆ. ಆದರೆ ಈ ಸಮಾಧಾನ ಪಡಿಸುವಂತ ಪ್ರಕ್ರಿಯೆ ಸಂದರ್ಭದಲ್ಲಿ ಹತ್ತಾರು ಪ್ರಶ್ನೆಗಳನ್ನು ಆಕಾಂಕ್ಷಿಗಳು ಕೇಳಿದ್ದಾರೆ ಮತ್ತು ಅದರ ಬಗ್ಗೆ ಉತ್ತರ ಕೊಡುವಂತೆ ಮತ್ತು ಪಾರ್ಟಿಯ ಫೋರಂ ಒಳಗಡೆ ಇದಕ್ಕೆ ಸ್ಪಷ್ಟವಾಗಿರತಕ್ಕಂಥ ಉತ್ತರ ಸಿಗದೇ ಇದ್ರೆ ನಿಶ್ಚಯ ಕಷ್ಟ. ಬಹಳ ಮುಖ್ಯವಾಗಿ ಜಾತಿ ಸಮೀಕರಣವನ್ನ ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿಯಾಗಿ ಮಾಡದೇ ಇರತಕ್ಕಂಥದ್ದು. ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಸಮುದಾಯವನ್ನು ಪರಿಗಣಿಸಿಲ್ಲ. ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಲಿತ ಎಡ ಸಮುದಾಯವನ್ನು ಪರಿಗಣಿಸಿಲ್ಲ. ಮುಂಬೈ ಕರ್ನಾಟಕದಲ್ಲಿ ಪ್ರಬಲವಾಗಿರ್ತಕ್ಕಂಥ ಬಣಜಿಗ ಲಿಂಗಾಯತ್ ಸಮುದಾಯವನ್ನು ಪರಿಗಣಿಸಿಲ್ಲ. ಮತ್ತು ಏನು ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನಷ್ಟು ಪ್ರಬಲವಾಗಿರ್ತಕ್ಕಂಥ ರೆಡ್ಡಿ ಸಮುದಾಯವನ್ನ ಪರಿಗಣಿಸಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಜಾತಿ ಸಮೀಕರಣಗಳಾಗದೇ ಇರೋ ಜೊತೆಗೆ ಯಾವ ಸಮುದಾಯ ನಮ್ಮ ಪರವಾಗಿ ನಿಲ್ಲತ್ತೋ ಅವ್ರನ್ನ ಕನ್ಸಿಡರೇಷನ್ ಆಗಿಲ್ಲ. ಉದಾಹರಣೆಗೆ ಕೊರೋಯನ್ ಸಿಟಿ ಇರಬಹುದು, ದೇವಾಂಗ ಸಮುದಾಯ ಇರಬಹುದು,
ಇವರನ್ನ ಪರಿಗಣಿಸ್ತಾ ಇರತಕ್ಕಂಥದ್ದು ನೀವು ಯಾವ ಸಂದೇಶ ಹೊರಟಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಹಿರಿಯ ನಾಯಕರು ಕೇಳಿದ್ದಾರೆ. ಇನ್ನೊಂದು, ದಲಿತ ಎಡ ಸಮುದಾಯಕ್ಕೆ ಬಸವಂತಪ್ಪ ಅವರಿಗೆ ಅವಕಾಶ ಕೊಟ್ರಿ ಅಂತಕ್ಕಂಥದ್ದನ್ನ ಹೇಳುವಂತ ಹೈಕಮಾಂಡ್ ತಿಮ್ಮಾಪುರ್ನ ಯಾಕೆ ಕೈ ಬಿಟ್ಟಿವಿ ಅಂತಕ್ಕಂಥದ್ದನ್ನ ಕ್ಲಾರಿಟಿ ಕೊಡುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಸಮುದಾಯದ ಒಳಗಡೆ ತಮ್ಮದೇ ಆಗಿರ್ತಕ್ಕಂಥ ಸಂಘಟನಾ ಸಾಮರ್ಥ್ಯ ಇರತಕ್ಕಂಥ ತಿಮ್ಮಾಪುರ್ ಅವರನ್ನ ಬಿಟ್ಟು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಬಸವಂತಪ್ಪರಿಗೆ ಅವಕಾಶ ಕೊಟ್ಟಿದ್ದು ಯಾಕೆ? ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ಇದು ಪ್ರಬಲ ಸಮುದಾಯದ ಒಳಗಡೆ ಗಟ್ಟಿಯಾಗಿರ್ತಕ್ಕಂಥ ಸಂಘಟನಾ ಬಲ ಇರ್ತಕ್ಕಂಥ ತಿಮ್ಮಾಪುರ್ನ ಯಾಕೆ ಕೈ ಬಿಟ್ರಿ? ಇದರಿಂದಾಗಿ ಆ ಸಮುದಾಯಕ್ಕೆ ಕೊಡ್ತಕ್ಕಂಥ ಸಂದೇಶ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ, ಇಡೀ ಸಂಪುಟದಲ್ಲಿ ಬಿಲಿಯನಿಯರ್ಗಳು ಜಾಸ್ತಿ ಆಗಿದ್ದಾರೆ. ಬಿಲಿಯನಿಯರ್ಗಳನ್ನ ಯಾಕೆ ಈ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರಿ? ಮಂಕಾಳ ವೈದ್ಯರನ್ನ ಕೈ ಬಿಟ್ರಿ, ಸಣ್ಣ ಸಮುದಾಯ ಅವ್ರು ಕೈ ಬಿಟ್ಟು ಕೊಟ್ಟಿರ್ತಕ್ಕಂಥ ಸಮುದಾಯರು ಸಣ್ಣ ಸಮುದಾಯ ಕೊಟ್ಟಿಲ್ಲ, ಬದಲಾಗಿ ನೀವು ಪ್ರಬಲ ಸಮುದಾಯಕ್ಕೆ ಕೊಟ್ಟಿದ್ರಿ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಮತ್ತು ಈ ಒಂದು ಸಂಪುಟದಲ್ಲಿ ಕ್ರಿಮಿನಲ್ಗಳನ್ನ ಸೇರಿಸಿದ್ರಿ, ಅಂದ್ರೆ ಆರೋಪಗಳನ್ನು ಹೊತ್ತಿರ್ತಕ್ಕಂಥವ್ರನ್ನ ಸಂಪುಟದೊಳಗೆ ತರುವಂತ ಪ್ರಯತ್ನ ಮಾಡಿದಿರಿ. ಇದಕ್ಕೇನು ಉತ್ತರ ಕೊಡ್ತೀರಿ? ಹೈಕಮಾಂಡ್ ಹೇಗೆ ಸಮಜಾಯಿಸಿ ಕೊಡುತ್ತೆ? ಪಾರ್ಟಿಯ ವಿರುದ್ಧಾತ್ಮಕವಾಗಿರ್ತಕ್ಕ ನಡೆ ಅನುಸರಿಸತಕ್ಕಂಥವ್ರಿಗೆ ಕೂಡ ಸಂಪುಟದೊಳಗೆ ಅವಕಾಶ ಕೊಡುವ ಪ್ರಯತ್ನ ಮಾಡಿದ್ರಿ. ಇದಕ್ಕೇನು ಸಮಜಾಯಿಸಿ ಕೊಡ್ತೀರಿ? ಯಾರನ್ನಾದ್ರೂ ಕೂಡ ಕನ್ಸಿಡರೇಷನ್ ಮಾಡುವಾಗ ಪಕ್ಷದ ಹಿತದೃಷ್ಟಿಯಿಂದ ಸೈದ್ಧಾಂತಿಕವಾಗಿ ಒಂದು ಬದ್ಧತೆಯ ಕಾರಣಕ್ಕಾಗಿ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಜಾತಿ ಸಮೀಕರಣ ಇಲ್ಲ, ಸೈದ್ಧಾಂತಿಕ ಬದ್ಧತೆ ಇಲ್ಲ, ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ರೆ ಅವಕಾಶ ಕೊಟ್ಟಿದ್ರಿ, ಕ್ರಿಮಿನಲ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ, ಅಂದ್ರೆ ಮತ್ತು ಬಿಲಿಯನಿಯರ್ಗಳಿಗೆ ಅವಕಾಶ ಕೊಟ್ಟಿದ್ರಿ. ನಮ್ಮನ್ನ ಬೆಂಬಲಿಸ್ತಕ್ಕಂಥ ಸಣ್ಣ ಸಣ್ಣ ಸಮುದಾಯಗಳನ್ನ ಮತ್ತು ಅಹಿಂದ ವರ್ಗವನ್ನ ಸರಿಯಾಗಿ ಪರಿಗಣಿಸುವಲ್ಲಿ ವಿಫಲವಾಗಿದ್ದೀರಿ ಅಂತಕ್ಕಂಥ ಆರೋಪವನ್ನ ಮತ್ತು ವಾಸ್ತವವನ್ನು ಮುಂದಿಡತಕ್ಕಂಥ ಪ್ರಯತ್ನವನ್ನ ಹಿರಿಯ ನಾಯಕರು ಮಾಡಿದ್ದಾರೆ. ಈ ಒಂದು ಪ್ರಶ್ನೆಗಳಿಗೆ ಪಾರ್ಟಿಯ ಫೋರಂ ಆಗಿ ಉತ್ತರ ಕೊಡದೇ ಇದ್ರೆ ಮುಂಬರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ಪರಿಣಾಮ ಎದುರಿಸಬೇಕಾಗತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಹಿರಿಯ ನಾಯಕರು ಕೊಟ್ಟಿದ್ದಾರೆ. ಸಮುದಾಯ ಒಳಗಡೆ ಗುರುತಿಸುವ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಸಮುದಾಯಗಳನ್ನ ಪರಿಗಣಿಸಬೇಕಾಗಿತ್ತು ಅನ್ನೋದು ಬಹಳ ಪ್ರಮುಖವಾಗಿರುವಂತದ್ದು. ಇನ್ನೊಂದು ಮುಖ್ಯವಾಗಿ, ನೀವು ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮುಖ್ಯವಾಗಿ ನೀವು ಕುರುಬ ಸಮುದಾಯವನ್ನೇ ಕನ್ಸಿಡರೇಷನ್ ಮಾಡಿಲ್ಲ, ಮುಸ್ಲಿಮರ ಕನ್ಸಿಡರ್ ಮಾಡಿಲ್ಲ, ಲೆಫ್ಟ್ ಕನ್ಸಿಡರ್ ಮಾಡಿಲ್ಲ, ರೆಡ್ಡಿಗಳನ್ನ ಕನ್ಸಿಡರ್ ಮಾಡಿಲ್ಲ, ಮುಂಬೈ ಪ್ರಾಂತದಲ್ಲಿ ಬಣಜಿಗರನ್ನ ಕನ್ಸಿಡರ್ ಮಾಡಿಲ್ಲ, ಬಣಜಿಗರನ್ನ ಕೇವಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ಸಿಡರ್ ಮಾಡಿದಿರಿ. ಈ ರೀತಿ ಇಡೀ ರಾಜ್ಯವನ್ನು ಕೂಡ ಪರಿಗಣಿಸಿದಾಗ ಒಂದು ಸರಿಯಾದ ದೃಷ್ಟಿಕೋನದಿಂದ ಒಂದು ಮುಂಬರುವಂತ ಚುನಾವಣೆಯ ದೃಷ್ಟಿಯಿಂದ 28ರಲ್ಲಿ ಜಯಗಳಿಸಬೇಕು, ಚುನಾವಣೆಯ ದೃಷ್ಟಿಯಿಂದ 28ರಲ್ಲಿ ಜಯಗಳಿಸಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರೂಪಿಸುವಲ್ಲಿ ಹೈಕಮಾಂಡ್ ಕಂಡು ಬರ್ತಾ ಇದೆ. ನಿಮ್ಮ ಹತ್ರ ಈ ಒಂದು ಪಟ್ಟಿ ಸಿದ್ಧಪಡಿಸುವ ಇದ್ದಂತ ವರದಿ ಏನು? ಯಾವ ಸರ್ವೆ ರಿಪೋರ್ಟ್ ನಿಮ್ಮದು ಇಟ್ಟುಕೊಂಡು ಈ ರೀತಿಯಾಗಿರುವಂತಹ ಪಟ್ಟಿಯನ್ನು ಸಿದ್ಧಪಡಿಸಿರಿ? ಈ ರೀತಿಯಾಗಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನ ಈಗಾಗಲೇ ಹಿರಿಯ ನಾಯಕರು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಮಟ್ಟಿಗೆ ಇದು ಮುಂಬರುವ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಪಾರ್ಟಿ ಒಳಗಡೆ ಚರ್ಚೆ ಆಗುತ್ತೆ. ಪಾರ್ಟಿ ಹೈಕಮಾಂಡ್ ಯಾವ ರೀತಿ ಸಂದೇಶ ಕೊಡುವ ಪ್ರಯತ್ನವನ್ನು ಮಾಡುತ್ತೆ ಮತ್ತು ಬಹಳ ಮುಖ್ಯವಾಗಿ ಶ್ರೀಮಂತರಿಗೆ ಮಣೆ ಹಾಕ್ತಕ್ಕಂತ ಏನು ಈ ಒಂದು ವರ್ತನೆ ಇರುತ್ತೆ, ನಿಜವಾಗ್ಲೂ ಕೂಡ ಇದು ಪಾರ್ಟಿ ಒಳಗಡೆ ಬೇರೆ ಬೇರೆ ರೀತಿಯಾಗಿ ಸಂದೇಶವನ್ನು ಕೊಡುತ್ತೆ. ಚಿಕ್ಕ ಚಿಕ್ಕ ಸಮುದಾಯದ ಆಕ್ರೋಶಕ್ಕೆ ಒಳಗಾಗಿ ಕೆಲವೇ ಮತಗಳ ಅಂತರದಿಂದ ಗೆಲ್ಲಬಹುದಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅಪಾಯವನ್ನ ತಂದೋಡ್ತಕ್ಕಂಥ ವಾತಾವರಣ ಸೃಷ್ಟಿ ಆಗತ್ತೆ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಹಿರಿಯ ನಾಯಕರು ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಜಾತಿ ಸಮೀಕರಣ ಈ ಎಲ್ಲವನ್ನು ಕೂಡ ಸರಿಯಾಗಿ ಮಾಡಲು ವಿಫಲವಾಗಿದ್ರಿ, ಈ ಪಟ್ಟಿ ಮಾಡ್ಲಿಕ್ಕೆ ಇಷ್ಟು ದಿನ ಬೇಕಾಯ್ತು ಅಂತಕ್ಕಂಥ ಮಾತನ್ನು ಕೂಡ ಹಿರಿಯ ನಾಯಕರು ಕೇಳಿದ್ದಾರೆ. ಜೊತೆಗೆ ಒಂದು ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರವನ್ನ ಗೆಲ್ಸಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥವರನ್ನ ಈ ಒಂದು ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕ ಯಾವ ಸಂದೇಶ ಕೊಟ್ಟಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನು ಕೂಡ ಹಿರಿಯ ನಾಯಕರು ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಸುರ್ಜೇವಾಲಾ ಸಹಜವಾಗಿ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಬಹಳ ಕುತೂಹಲ ಕಾರಣವಾಗಿದೆ. ರೈಟ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.